ವಿಮಾನ ಹೆಲಿಕಾಪ್ಟರ್ಗಳ ಖರೀದಿಗೆ ಮುಂದಾಗಿರುವಂತಹ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕಾಮಗಾರಿಕೆಗಳಿಗೂ ಕೂಡ ದುಡ್ಡಿಲ್ಲ. ಸರ್ಕಾರ ಪರದಾಟವನ್ನು ಮಾಡ್ತಾ ಇದೆ. ಸ್ವಂತ ವಿಮಾನ ಹೆಲಿಕಾಪ್ಟರ್ಗಳ ಖರೀದಿಗೆ ಈಗ ಸರ್ಕಾರ ಮುಂದಾಗಿದೆ. ವಿಮಾನ ಹೆಲಿಕಾಪ್ಟರ್ಗಳ ಖರೀದಿಗೆ ಮುಂದಾಗಿರುವಂತಹ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕಾಮಗಾರಿಕೆಗಳಿಗೂ ಕೂಡ ದುಡ್ಡಿಲ್ಲದೆ ಸರ್ಕಾರ ಪರದಾಟವನ್ನು ಮಾಡ್ತಾ ಇದೆ. ಸ್ವಂತವಾಗಿ ವಿಮಾನ ಹೆಲಿಕಾಪ್ಟರ್ಗಳ ಖರೀದಿಗೆ ಮುಂದಾಗಿದೆ ಈಗ ಸರ್ಕಾರ. ಆರ್ಥಿಕ ಹೊರೆ ತಪ್ಪಿಸಲಿಕ್ಕೆ ಸ್ವತಃ ವಿಮಾನ ಹೆಲಿಕಾಪ್ಟರ್ಗಳ ನಿರ್ಧಾರವನ್ನು ಮಾಡಿದೆ. ಬಾಡಿಗೆ ಹೆಲಿಕಾಪ್ಟರ್ ವಿಮಾನಗಳಿಗಿಂತ ಸ್ವಂತ ಖರೀದಿ ಮಾಡಿದ್ರೆ ಒಳ್ಳೆಯದು. ಹೀಗಾಗಿ 5 ಸೀಟರ್ ಹೆಲಿಕಾಪ್ಟರ್ ಹಾಗೂ 13 ಸೀಟರ್ ಜೆಟ್ ಖರೀದಿ ಮಾಡಲಿಕ್ಕೆ ಶೀಘ್ರ ಟೆಂಡರ್ ಅನ್ನ ಕರೆಯಲಾಗ್ತಾ ಇದೆ. ಖಾಸಗಿ ಜೆಟ್ ಹಾಗೂ ಹೆಲಿಕಾಪ್ಟರ್ಗಳ ಬಾಡಿಗೆಯನ್ನ ಸರ್ಕಾರವೇ ಭರಿಸಬೇಕು. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಖರ್ಚಾಗ್ತಾ ಇದೆ. ಉತ್ತರ ಪ್ರದೇಶ ಸೇರಿ ಹಲವು ರಾಜ್ಯಗಳಲ್ಲಿ ಸರ್ಕಾರ ಸ್ವಯಂ ವಿಮಾನವನ್ನ ಬಳಕೆ ಮಾಡ್ಕೊಂಡಿದೆ. ಹಿಂಗಾಗಿ ರಾಜ್ಯದಲ್ಲಿಯೂ ಕೂಡ ಸ್ವಂತ ವಿಮಾನ ಇರಬೇಕು. ಹೆಲಿಕಾಪ್ಟರ್ಗಳನ್ನ ಖರೀದಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಏನ್ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗಲೂ ಕೂಡ ನಮ್ಮ ಫ್ರೀಡಮ್ ಟಿವಿಗೆ ಮೆಸೇಜಸ್ ಬರ್ತಾ ಇದೆ, ಈಗಲೂ ಕೂಡ ಫ್ರೀಡಮ್ ಟಿವಿಗೆ ಕಾಲ್ಗಳು ಬರ್ತಾ ಇದೆ, ಈಗಲೂ ಕೂಡ ಕೆಲವೊಂದು ವಿಡಿಯೋಗಳಿಗೆ ಕಾಮೆಂಟ್ಗಳು ಬರ್ತಾ ಇದೆ. ಏನಂತ ಕಾಮೆಂಟ್ಗಳು ಬರ್ತಾ ಇದೆ? ಗೃಹಲಕ್ಷ್ಮಿ ಯೋಜನೆಯ ಹಣ ಮೇಡಮ್ ನಮಗಿನ್ನೂ ಬಂದಿಲ್ಲ, ಗೃಹಲಕ್ಷ್ಮಿ ಹಣ ನಮಗೆ ಬರ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಫೋನ್ ಕರೆಗಳನ್ನ ಫ್ರೀಡಮ್ ಟಿವಿ ಎತ್ತಿದೆ, ರಿಸೀವ್ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಹೆಲಿಕಾಪ್ಟರ್ ಹಾಗೂ ವಿಮಾನಗಳನ್ನ ಖರೀದಿ ಮಾಡುವಂತ ಅವಶ್ಯಕತೆ ಇತ್ತಾ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ಗ್ಯಾರಂಟಿಗಳಿಗೆ ಹಣ ಇಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ, ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಹಣ ಇಲ್ಲ ಸರ್ಕಾರದ ಹತ್ರ. ಇವೆರಡಕ್ಕೂ ಕೂಡ ಪರದಾಟವನ್ನು ನಡೆಸ್ತಾ ಇದೆ. ಇದರ ಮಧ್ಯದಲ್ಲಿ ವಿಮಾನ ಹಾಗೂ ಹೆಲಿಕಾಪ್ಟರ್ಗಳ ಒಂದು ಖರೀದಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಹೇಗೆ? ಇಲ್ಲಿರುವಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡಬೇಕಲ್ವಾ? ಸಮಸ್ಯೆ ಏನು ಅಂತ ಯೋಚನೆ ಮಾಡಬೇಕಲ್ವಾ? ಎಸ್, ಹೌದು, ನೀವು ಹೇಳುವಂಥದ್ದು ಕೂಡ ಅಗ್ರಿ ಆಗಿದೆ. ಬಾಡಿಗೆ ಹೆಲಿಕಾಪ್ಟರ್ ವಿಮಾನಗಳನ್ನ ಬಳಸ್ಕೊಂಡ್ರೆ ಇನ್ನೂ ಕೂಡ ಜಾಸ್ತಿ ಕಾಸ್ಟ್ಲಿ ಖರ್ಚಾಗತ್ತೆ. ಹಾಗಾಗಿ ಸ್ವಂತದೊಂದಿದ್ರೆ ಯಾವ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ವಿಮಾನ ಮತ್ತು ಹೆಲಿಕಾಪ್ಟರ್ ಅಂತ ಹೇಳಿ. ಹಾಗೆ ಉದಾಹರಣೆ ಅನ್ನುವಂಥ ಉತ್ತರ ಪ್ರದೇಶದಲ್ಲೂ ಕೂಡ ಹಲವು ರಾಜ್ಯಗಳಲ್ಲಿ ಸರ್ಕಾರ ಸ್ವಯಂ ವಿಮಾನವನ್ನ ಬಳಕೆ ಮಾಡ್ತಾ ಇದೆ. ಹೌದು ಸ್ವಾಮಿ, ಹೌದು. ನಾವು ಮಾಡಿರೋ ಸಾಲ ಎಷ್ಟು, ನಮ್ಮ ಸರ್ಕಾರದ ಸಾಲ ಎಷ್ಟು, ಅವರ ಸರ್ಕಾರದ ಸಾಲ ಎಷ್ಟು, ನಮ್ಮ ಸರ್ಕಾರವು ಎಷ್ಟು ಗ್ಯಾರಂಟಿ ಯೋಜನೆಗಳನ್ನು ಪೂರೈಕೆ ಮಾಡಿದೆ, ಅವರ ಸರ್ಕಾರ ಯಾವ್ಯಾವ ಗ್ಯಾರಂಟಿಗಳನ್ನು ಕೊಟ್ಟಿದೆ, ಇದರ ಬಗ್ಗೆ ಒಂಚೂರು ತಲೆ ಕೆಡಿಸ್ಕೊಂಡ್ರೆ ನಾವು ವಿಮಾನಗಳನ್ನು ತೆಗೆದುಕೊಳ್ಳುವುದು ಉತ್ತಮವೋ ಅಲ್ಲವೋ ಅನ್ನೋದು ಗೊತ್ತಾಗುತ್ತೆ. ಇದು ಒಳ್ಳೆ ಐಡಿಯಾ. ಇದು ಐಡಿಯಾ ತಪ್ಪೋ ರಾಂಗೋ ಅಂತ ನಾವು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಸ್ವಂತ ವಿಮಾನ ಹಾಗೂ ಸ್ವಂತ ಹೆಲಿಕಾಪ್ಟರ್ನ ತೆಗೆದುಕೊಂಡ್ರೆ ಹಣಕಾಸು ಏನಿದೆ ಅದು ಸ್ವಲ್ಪ ಹಾಳಾಗೋದು ತಪ್ಪುತ್ತೆ, ಇದು ಅಗ್ರಿ. ಬಟ್ ಅದು ಮುಂದೆ ಏನಾಗುತ್ತೆ, ಆ ಟೆಂಡರ್ ಯಾವ ರೀತಿಯಾಗಿ ಬರುತ್ತೆ, ಈ ಅಕಸ್ಮಾತು ಟೆಂಡರನ್ನು ಕರೆದಾಗ ಯಾವುದೋ ಲೋ ಕಂಪನಿಗೆ ಹೋಗ್ಬಿಡ್ತು ಅಂತಂದರೆ ಹಾರಾಡ್ತಾ ಇರೋದು ವಿಮಾನ, ಬಸ್ಸೋ ಕಾರೋ ಅಂತಂದರೆ ಜೀವ ಉಳಿದಿತ್ತು ಆಕ್ಸಿಡೆಂಟ್ ಆದರೆ ವಿಮಾನ ಮತ್ತು ಹೆಲಿಕಾಪ್ಟರ್ ಇದೆಯಲ್ಲ, ಅದು ಢಬ್ ಅಂದರೆ ಪ್ರಾಣ ಇರೋದಿಲ್ಲ. ಸ್ವಲ್ಪ ನೋಡಿ ಮಾಡಿ ಟೆಂಡರನ್ನು ಖರೀದಿ ಒಳ್ಳೆಯ ಕಂಪ್ನಿಗೆ ಕೊಟ್ಟರೆ ಇಟ್ಸ್ ಗುಡ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.